ತುಂಬ ಕಷ್ಟಪಟ್ಟಿದ್ದೀನಿ, ಓದಿದ್ದೀನಿ, 100ಕ್ಕೆ ಅಟ್ಲೀಸ್ಟ್ 70 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂದಾಗ ಬೇಜಾರಾಗಿದೆ. ಹೌದಲ್ವಾ? ನಾನು ಓದೇ ಇಲ್ಲ, ಪ್ರಿಪೇರೇ ಆಗಿಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಾನು ಸುಮ್ಮನೆ ಹೋಗಿ ಎಕ್ಸಾಮ್ ಬಂದು ಇಂಡಿಯನ್ ನಾಲೆಜ್ ಅಂತ ಕೂತ್ಕೊಂಡಿದ್ಯಾ? ಆಮೇಲೆ ಎಲ್ಲರೂ ಬಿಸ್ನೆಸ್, ಯಾವ ಬಿಸ್ನೆಸ್ ಅದು ಯೋಚನೆ ಮಾಡಿಲ್ಲ ಅಂದರೆ ಅದು ಗುರಿ ಅಲ್ಲ. ಲಕ್ಷಾಂತರ ಬಿಸ್ನೆಸ್ಗಳಿವೆ, ಪರ್ಟಿಕ್ಯುಲರ್ ಆಗಿರಬೇಕು ಅಲ್ವಾ? ನಾನು ಈ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವಾಗ ಅದಕ್ಕೆ ಬೆಲೆ ಇದೆ. ನಾನು ಪೀಡಿಯಾಟ್ರಿಷಿಯನ್ ಆಗಕ್ಕೆ ಅಂದ್ಕೊಂಡಿದ್ದೀನಿ, ಈಗ ಕಾರ್ಡಿಯಾಲಜಿಸ್ಟ್ ಆಗಕ್ಕೆ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಒಬ್ಬರು, ಹಾರ್ಟ್ಗೆ ಒಬ್ಬರು, ಸ್ಕಿನ್ಗೆ ಒಬ್ಬರು, ತಲೆಗೆ ಒಬ್ಬರು, ಕೈಗೆ ಒಬ್ಬರು. ಸೊ ಡಾಕ್ಟರ್ ಅನ್ನೋದು ಅದು ಗುರಿ ಅಲ್ಲ. ನನಗೆ ಈ ಸಬ್ಜೆಕ್ಟಲ್ಲೇ ಇಂಟ್ರೆಸ್ಟ್ ಇದೆ, ನನಗೆ ಇದರಲ್ಲೇ ಪರ್ಟಿಕ್ಯುಲರಾಗಿ ಮಾಡಬೇಕಂತ ಆಸಕ್ತಿ ಇದೆ, ಅದು ನಿಜವಾದ ಗುರಿ. ಇಲ್ಲ ಅಂದರೆ ಒಂಥರ ಕುತ್ಕೊಂಡು ಎಲ್ಲರೂ ಕೋತಿ ತಾಂಕೆಗಳು ಏನು ಡಿವೈಡ್ ಅಂದರೆ ನಾಡು ಇಲ್ಲವೇ ನಿಮ್ಮ ಗುರಿನೂ ಅಷ್ಟೇ ಸೀರಿಯಸ್ ಆಗಿದೆ. ನಿಮಗೆ ಏನು ಪ್ರಾಬ್ಲಮ್ ಇದೆ ಈ ವಯಸ್ಸಲ್ಲಿ? ಏನಿರುತ್ತೆ ಅಲ್ವಾ? ಓದೋದು ಒಂದೇ ತಾನೆ, ಏನು ಗುರಿ ಒಂದೇ ತಾನೆ. ನೀವು ಅದನ್ನೂ ಸರಿಯಾಗಿ ಮಾಡಿಲ್ಲ ಅಂದರೆ ಯಾವ ಹೊಣೆ ಅದಕ್ಕೆ? ಎಕ್ಸಾಕ್ಟ್ ನಿಮ್ಮ ಅಪ್ಪ ಅಮ್ಮನ ಕೊಡೋದು ಕೊಡ್ತಾ ಇದ್ದಾರೆ, ನಿಮ್ಮ ಗುರುಗಳು ಟೀಚರ್ಸು ಏನು ಕೊಡ್ತಾರೆ ಅಂತ ಕೊಡ್ತಾ ಇದ್ದಾರೆ. ನೀವು ಮುಂದೆ ಹೋಗಲಿಲ್ಲ ಅಂದರೆ ಅಲ್ವಾ? ಇವಾಗ ಸೀರಿಯಸ್ನೆಸ್ ಬಂದಿದೆ ನಿಮಗೆ ಖಂಡಿತ. ಓದ್ಸಲ್ಲಿ ಜಾಗ ಕೂತ್ಕೊಂಡು ಅಷ್ಟು ಜನ ಪಾಸ್ ಆಗಿದ್ದಾರೆ ಓದೋದಕ್ಕೆ. ನೀವೇನೂ ಇಲ್ಲ, ನಾನು ಹೇಳಿದಾಗೆ ನಿಮ್ಮ ಪದ ಉಪಯೋಗಿಸ ಹಾಗೆ ಇಲ್ಲ. ನೀವೆಲ್ಲರೂ ಜಾಣ್ತಿದ್ದಾಗಿ ಸೋಮಾರಿತನ ಅಡ್ಡ ಬಂದಿರುತ್ತೆ ಅಷ್ಟೇ. ಹೇಗೋ ಆಗೋಗುತ್ತೆ ಬಿಡು. ಈಗ 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ಹೇಗೋ ಪಾಸ್ ಮಾಡಿಬಿಟ್ಟಿರ್ತೀರ ಅಲ್ವಾ? 10th ಹಾಗೆ ಆಗುತ್ತೆ ಅಂತ ಉಡಾಫೆ ಮಾಡಿರ್ತೀರ, ಕರೆಕ್ಟಾ? ನೀವು ರಿಲ್ಯಾಕ್ಸ್ ಮಾಡಿದ್ರೆ ಮುಗೀತು, 10th ಅಲ್ಲ, 9th. ನಿಮ್ಮ ಜೀವನನೇ ಅಷ್ಟು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ ತಕ್ಷಣ ಪ್ರಪಂಚ ಹೋಗ್ತಾ ಇರುತ್ತೆ, ನಿಮಗೆ ಕಾಯ್ತಾ ಇರುತ್ತಾ? ಯಾವುದೇ ಕಾಲಕ್ಕೆ ನಿಮ್ಗೆ ಮೊಬೈಲ್ ಆಗಿ ನಿಮ್ಗೆ ಕಾಯ್ತಾ ಪ್ರಪಂಚ ಹೋಗ್ತಾ ಇರುತ್ತೆ, ನನ್ನ ಪಾಡಿನ ಮುಂದೆ ಓಡ್ತಾ ಇರುತ್ತೆ. ನೀವು ಅದು ಮಾಡಲಿಲ್ಲ, ನೀವು ಅದ್ರ ಜೊತೆ ಕ್ಯಾಚ್ ಅಪ್ ಆಗಿಲ್ಲ ಅಂತ ಅಂದರೆ ಅದು ನಿಮ್ಮ ಲಾಸ್. ಸೊ ಇವತ್ತಿಂದ ಇವಾಗಿಗೆ ಎಷ್ಟು ವರ್ಷ ಮುಂದೆ ಪಟ ಪಟ ಬರ್ಬೇಕು ಆನ್ಸರ್ ಏನು ಬರಲಿ ಉತ್ತರ 3 1 hour 4 ಯಾರು 4 ಗುಡ್ 5 ಯಾರು ವೆರಿ ಗುಡ್. ಆಮೇಲೆ 5 ಐ ಇನ್ 5 ಓಕೆ. ಮಗ ಇನ್ನೂ 1 hour 2 hour ಅರ್ಧ ಆಗಿಲ್ಲ ಅಂದರೆ ಬುದ್ಧಿ ಕಲ್ತಿಲ್ಲ ಅಂತ ಕಾಯ್ತಾ ಇದ್ದಾರೆ, ಕರೆಕ್ಟಾ? ಇನ್ನೂ ಅದೇನು ಫಲಿತಾಂಶ ಬಂದಿದೆ ಅದಿನ್ನೂ ನಿಮಗೆ ಹಿಟ್ ಆಗಿಲ್ಲ ಅಂತ ಆಯಿತು. 24 ಗಂಟೆಯಲ್ಲಿ ನೀವು 1 ಗಂಟೆಗಳ ಕಾಲ ಓದ್ತಾ ಇದ್ರೆ 23 ಗಂಟೆ ಏನು ಮಾಡ್ತಾ ಇದ್ದೀರಾ? ಓದ್ತಾ ಹೇಗಪ್ಪ? ಮೊಬೈಲ್. ಹಾಂ, ಮತ್ತೆ ಜೊತೆಗೆ ಹೇಳ್ಬಿಟ್ಟಿದ್ದಾನೆ ಹೇಳಿ, ಸೋಮಾರಿತನ
ಅದು ಬಿಟ್ಟು ಏನೋ ನಾನು ಇನ್ಸ್ಟಾಗ್ರಾಮ್ ನೋಡ್ತೀನಿ, ಏನೋ ನಾನು ರೀಲ್ಸ್ ನೋಡ್ತೀನಿ, ಏನೋ ಸಿನಿಮಾ ನೋಡ್ತೀನಿ, ಇನ್ನೇನೋ ನೋಡ್ತೀನಿ. ಮೊಬೈಲ್ನ ಒಳ್ಳೆದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಹೌದಾ? ದಯವಿಟ್ಟು ಮೊಬೈಲ್ ಬರ್ತದೆ. ಅದರಿಂದ ಏನು ಪ್ರಯೋಜನ ಇಲ್ಲ ನಿಮಗೆ. ಅಲ್ಲೇ ನೀವೇನೋ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ರಿಸರ್ಚ್ ಮಾಡಬೇಕು. ಇಲ್ಲಾಂದರೆ ದಯವಿಟ್ಟು ಆ ಫೋನ್ನ ನಾನು ಬರೀ ತೆಗೆದುಕೊಂಡು ಬಿಡ್ತಾ ಇಲ್ಲ. ನಿಮಗೆ ನೆಕ್ಸ್ಟ್ ಕಾಲೇಜ್ ಹೋಗ್ತೀರಾ, ನೆಕ್ಸ್ಟ್ ಜಾಬ್ ಹೋಗ್ತೀರಾ, ನೆಕ್ಸ್ಟ್ ಕಡೆ ಹೋಗ್ತೀರಾ, ನೆಕ್ಸ್ಟ್ ಸ್ಕೂಲ್ ಮಾಡ್ತೀರಾ, ಎಕ್ಸರ್ಸ್ ಮಾಡ್ತೀರಾ, ಎಷ್ಟು ಜನ ಡಾಕ್ಟರ್ ಆಗ್ತೀರೋ, ಎಷ್ಟು ಜನ ಇಂಜಿನಿಯರ್ಸ್ ಆಗಿರ್ತೀರೋ, ಎಷ್ಟು ಜನ ಆರ್ಮಿ ಸೇರ್ತೀರೋ, IPS ಮಾಡ್ತೀರೋ, ಯಾರು ಗೊತ್ತು? ನಿಮಗೆಲ್ಲ ಯಾರು ಚೀಫ್ ಮಿನಿಸ್ಟರ್ ಆಗ್ತಿರೋ, ಪ್ರೈಮ್ ಮಿನಿಸ್ಟರ್ ಆಗ್ತಿರೋ ಯಾರು ಕಂಡಿಲ್ಲ. ಹೌದಾ? ನಿಮ್ಮಲ್ಲಿ ಏನೇನು ಪರಿವರ್ತನೆ ಆಗುತ್ತೋ, ನಿಮ್ಮೊಳಗೆ ನಿಮ್ಗೆ ಏನು ಆತ್ಮವಿಶ್ವಾಸ ಬರುತ್ತೋ, ನಿಮಗೆ ಏನು ಗುರಿ ಹಾಕೋತೀರೋ ಯಾರಿಗೂ ಗೊತ್ತಿಲ್ಲ. ಅಂದಾಜೆ ಬರ್ತದೆ ನನಗೆ. ಪಕ್ಕ ದೊಡ್ಡ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಹೀಗೆ ಅಂದಾಜೆ ನೋಡ್ಬೋದು. ಇದೆಲ್ಲ ಮಾಡಿದ್ರೆ ಸಾಧ್ಯ ಗೊತ್ತಿಲ್ಲ ನನಗೆ. ಮತ್ತೆ ಯಾಕೆ ನಿಂತ ಇದೆಯಾ ಎಷ್ಟು ಹ್ಯಾಂಡ್ಸ್ ಡೌನ್ ಓದ್ಕೊಳತ್ತಾ? ಹೌದಾ? ಕೋರ್ಟ್ ಅಪ್ಲಿಕೇಶನ್ ಹೋಗಿ ಮತ್ತೆ ಮಾಡ್ಕೊತೀರಾ? ವೆರಿ ಗುಡ್. ಸೊ ಹಾಗಾದ್ರೆ ಎಲ್ಲರೂ ಇವಾಗ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಹೋಮ್ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆಯ್ತು. ಇಲ್ಲಿ ಕೊಟ್ಟಿದ್ದಲ್ಲ ಆ ಹೋಮ್ವರ್ಕು ಅದನ್ನ ಬಂದು ಒಪ್ಪಿಸ್ಬೇಕಲ್ವ ಆಮೇಲೆ. ಓಕೆ, ಇವತ್ತಿಂದ ಅದು ಏನು ಮಾಡ್ತೀರೋ ಅದನ್ನ ಸುಮ್ಮನೆ ಒಂದು ಬುಕ್ಕಲ್ಲಿ ಬರೀರಿ ಟಕ್ಕಂತ. 1 ನಿಮಿಷ ತಗೊಳುತ್ತೆ ಅದು ಬರೆಯೋಕ್ಕೆ, ಟೈಮ್ ಟೇಬಲ್ ಬರೆಯೋಕ್ಕೆ. ಬರೀತೀರಾ? ಇವತ್ತಿಂದ 1 ನಿಮಿಷ ತಗೊಳುತ್ತೆ ಅದು ಬರೆಯೋಕ್ಕೆ. 5 ಗಂಟೆಗೆ ಎದ್ದೆ, 5 ಕಾಲಿಂದ ಎದ್ದ ತಕ್ಷಣ ಇಲ್ಲಿ ಯಾರು ಕೂತ್ಕೊಳ್ಳಲ್ಲ, 1 ನಿಮಿಷ ಬೇಕಾಗುತ್ತೆ ರೆಡಿ ಆಗೋಕ್ಕೆ. ಸೊ 5 ಕಾಲಿಂದ 7:30ವರೆಗೂ, 8 ಗಂಟೆವರೆಗೂ, 8 ಕಾಲವರೆಗೂ ಅದೇನು ಹೋಮ್ವರ್ಕ್ ಕೊಟ್ಟಿರ್ತಾರೆ ಹೋಮ್ವರ್ಕ್. 8 ಗಂಟೆಯಿಂದ 8 ಗಂಟೆವರೆಗೂ ಸ್ನಾನ ರೆಡಿ. 8:30ಯಿಂದ 9 ಗಂಟೆವರೆಗೂ ತಿಂಡಿ ಏನೇನಿರುತ್ತೆ ಅದು ಏನೇನು ಮಾಡ್ತೀರೋ ಅದು ಬರೀರಿ. 9 ಗಂಟೆಯಿಂದ 9:30ವರೆಗೂ ಇಲ್ಲಿ ಬರೋದಕ್ಕೆ, 9:30ಯಿಂದ ಇಲ್ಲಿ 6 ಗಂಟೆವರೆಗೂ ಇಲ್ಲಿ ಕ್ಲಾಸು. 6 ಗಂಟೆ ಆದಮೇಲೆ ಮನೆಗೆ ಹೋಗಿ ಆಟ ಪಾಠ ಬೆಳಕಂದ ಇನ್ನೊಂದು 2 ವಾರ. ಓಕೆನಾ? ಅದನ್ನು ಸ್ಕಿಪ್ ಮಾಡಿ ಇನ್ನೊಂದು 2 ವಾರ, ಆಮೇಲೆ ಆಟ ಆಡೋದು. ಓಕೆನಾ? 6 ಗಂಟೆಗೆ ಹೋದ ತಕ್ಷಣ ಒಂದು ಅರ್ಧ ಗಂಟೆ ಫ್ರೆಶ್ ಆಗಿ ಸ್ವಲ್ಪ ಏನೋ ತಿಂಡಿ ತಿಂದ್ಬಿಟ್ಟು ಮತ್ತೆ 6:30 ಕೂತ್ಕೋತೀನಿ. ಆಯ್ತು, 7 ಗಂಟೆಗೆ. 7 ಗಂಟೆಯಿಂದ 10 ಗಂಟೆವರೆಗೂ ಮತ್ತೆ ಓದ್ಕೋತೀನಿ. 10 ಗಂಟೆಗೆ ಊಟ ಮಾಡ್ತೀನಿ, ಏನೇನು ಮಾಡ್ತೀನಿ, ಮತ್ತೆ ರಿವಿಷನ್ ಮಾಡ್ತೀನಿ. 11:30 ಮಾಡ್ಕೋತೀನಿ. ಓಕೆನಾ? ವೆರಿ ಗುಡ್. ಈ ರೀತಿ ಮಾಡಿದ್ರೆ ಎಲ್ಲರೂ ಫಸ್ಟ್ ಕ್ಲಾಸಲ್ಲಿ ಆರಾಮಾಗಿ ಪಾಸ್ ಆಗ್ತಾರೆ. ವಿಡಿಯೋ ಗೇಮ್ಸ್, ಲೇಸಿನೆಸ್, ಟಿವಿ, ಕರೆಕ್ಟಾ? ನಾನು ಬಿಗಿನಿಂಗಲ್ಲೇ ಒಂದು ಮಾತು ಹೇಳಿದೆ ಕ್ಲಾಸ್ ಶುರು ಮಾಡೋಕ್ಕೆ ಮುಂಚೆ. ಏನಂತ ಹೇಳಿದೆ? ಯಾರಿಗಾದ್ರೂ ನೆನಪಿದ್ಯಾ? ನಾನಿವತ್ತು ಏನು ಮಾತಾಡಿದ್ರು ಅದು ಬರೀ 10th ಲೈಫ್ಗೆ, ಕರೆಕ್ಟಾ? ಇವತ್ತು ನಾನು ಮಾತಾಡ್ತಾ ಇರೋದು 10th ಬಗ್ಗೆ ಅಲ್ವೇ ಅಲ್ಲ, ಜೀವನ ಪೂರ್ತಿ ಹೇಗಿರ್ಬೇಕು ಅಂತ. ಹೌದಲ್ವಾ? ಜೀವನ ಪೂರ್ತಿ ನನ್ನಂಗೆ 50 ವರ್ಷ ಆದ್ರೂ ಇವತ್ತು ಟೈಮ್ ಟೇಬಲ್ ಬರಿಬೇಕು. ಅವಶ್ಯಕತೆ ಇಲ್ಲ, ಆದ್ರೂ ಇವತ್ತು ನಾನು ಟೈಮ್ ಟೇಬಲ್ ಹಾಕೊಂಡೇ ನಾನು ಕೆಲಸ ಮಾಡೋದು. ಅವಾಗ ಏನಾಗುತ್ತೆ ಹೇಳ್ತೀನಿ, ಯಾಕೆ ಟೈಮ್ ಟೇಬಲ್ ಬರೀರಿ ಅಂತ ಹೇಳಿದೆ ಅಂತ ಹೇಳ್ತೀನಿ. ಈ ಕ್ಲಾಸ್ ಮುಗಿದ್ಮೇಲೆ ನೀವು ಟೈಮ್ ಟೇಬಲ್ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಹೇಳ್ತೀನಿ ನೋಡಿ. ಎಲ್ಲನೂ ಬರೀಬೇಕು, ಮೋಸ ಮಾಡ್ಕೊಳ್ಳೋ ಹಾಗಿಲ್ಲ. 2 ಗಂಟೆಗಳ ಕಾಲ ಕೂತ್ಕೊಂಡು ಟಿವಿ ನೋಡಿರ್ತೀನಾ, ಅದನ್ನೂ ಬರಿಬೇಕು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು 2 ಅವರ್ಸ್ ವೇಸ್ಟ್ ಮಾಡಿರ್ತೀನಾ, ಅದನ್ನೂ ಬರಿಬೇಕು. 8 ಗಂಟೆಯಿಂದ 9 ಗಂಟೆವರೆಗೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿದೆ. 9 ಗಂಟೆಯಿಂದ 11 ಗಂಟೆವರೆಗೂ ಫ್ರೆಂಡ್ಸ್ ಜೊತೆ ಓದ್ಲ ಹೊಡ್ಕೊಂಡು, ಸೈಕಲ್ ಹೊಡ್ಕೊಂಡು, ಆಟ ಆಡ್ಕೊಂಡು ವೇಸ್ಟ್ ಮಾಡಿದೆ. 10 ಗಂಟೆಯಿಂದ 11 ಗಂಟೆವರೆಗೂ ಓದಿದೆ. 11 ಗಂಟೆಯಿಂದ 12:30ವರೆಗೂ ಹೋಮ್ವರ್ಕ್ ಮಾಡಿದೆ. ಮತ್ತು 12:30ಯಿಂದ 4 ಗಂಟೆವರೆಗೂ ವಿಡಿಯೋ ಗೇಮ್ಸ್ ಆಡಿದೆ. ನೀವು ಎಲ್ಲನೂ ಬರೋದಾಗ ಏನಾಗುತ್ತೆ ಗೊತ್ತಾ? ಎಕ್ಸಾಕ್ಟ್ಲಿ. ತುಂಬ ಚೆನ್ನಾಗಿದೆ ಕಣೋ. ನಿನ್ನ ಹೆಸರೇನು? ಶರಣ್. ಚರಣ್. ಚರಣ್ ತುಂಬ ಗಮನ ಕೊಡ್ತಾ ಇದ್ದಾನೆ. ನಾನು ಏನು ಹೇಳ್ತೀನಿ ಎಲ್ಲದಕ್ಕೂ. ಎಸ್, ಜಾಣ. ಏನಾಗುತ್ತೆ, ಟೈಮ್ ಟೇಬಲ್ ಬರಿತಾ ಬರಿತಾ ಒಂದೊಂದ್ಸಲ ನಾವು ಹಿಂದೆ ಹೋಗಿ ನೋಡ್ತೀವಿ. ನನಗೆ ಅಭ್ಯಾಸ ಇದೆ, ಹೋದ್ವಾರದ ಹೋಗಿ ತೆಗೆದು ನೋಡ್ತೀವಿ. ಹೋದ ಸೋಮವಾರ ಏನು ಮಾಡಿದ್ದೆ, ಹೋದ ಗುರುವಾರ ಏನು ಮಾಡಿದ್ದೆ, ಹೋದ ತಿಂಗಳು ಏನು ಮಾಡಿದ್ದೆ, ಅವಾಗ ಹಿಂದೆ ಹೋಗಿ ಟೈಮ್ ಟೇಬಲ್ ನೋಡ್ತೀವಿ. ಅವಾಗ ಏನನ್ಸುತ್ತೆ, ವೆರಿ ಗುಡ್, ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ದೀನಾ? 4 ಗಂಟೆಗಳ ಕಾಲ ನಾನು ಇನ್ಸ್ಟಾಗ್ರಾಮ್ ನೋಡಿದ್ದೀನ, 3 ಗಂಟೆಗಳ ಕಾಲ ಟಿವಿ ನೋಡಿದ್ದೀನ. ಈ ವಯಸ್ಸಲ್ಲಿ ನಾನು ಅಷ್ಟೊಂದು ಟೈಮ್ ವೇಸ್ಟ್ ಮಾಡಬಹುದಾ?
ಚರಣ್ ಹೇಳ್ದಂಗೆ ಬೇಜಾರಾಯ್ತು ಅಂದ್ರೆ ಸೀರಿಯಸ್ನೆಸ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಜೀವನದಲ್ಲಿ ಬೇಕಾಗಿರೋದೇ ಅದು. ನನ್ನ ಲೈಫ್ ಇದು. ನಿಮ್ಮ ಅಪ್ಪ ಅಮ್ಮನೂ ಬರಲ್ಲ ಕೆಲವು ವರ್ಷಗಳಾದ್ಮೇಲೆ. ನೀವು ಇವಾಗ ಏನ್ ಮಾಡ್ಕೊತೀರಲ್ವ ನಿಮ್ಮ ಲೈಫ್ನ, ನಿಮ್ಮ ಲೈಫು ಲಿಟ್ರಲಿ ನಿಮ್ದು. ನಿಮ್ಮ ಟೀಚರ್ಸ್ಗೂ ಏನು ಇದರಿಂದ ಉಪಯೋಗ ಇಲ್ಲ, ನಿಮ್ಮ ಅಪ್ಪ ಅಮ್ಮಂದಿರಿಗೂ ಏನು ಉಪಯೋಗ ಇಲ್ಲ. ನಿಮ್ಮ ಜೀವನ ನಿಮ್ಗಷ್ಟೇ ಉಪಯೋಗ ಆಗೋದದು. ಬಟ್ ಇವಾಗ ನೀವು ಓದುವಾಗ ಹೆಂಗ್ ಓದ್ತೀರಾ ಗೊತ್ತಾ? ಓಟಿತ್ತು ನಮ್ಮ ಮಾಸ್ಟರ್ ಹೇಳಿದ್ರೆ 5 ಗಂಟೆಗೆ ಎದ್ಬಿಟ್ಟು ಓದ್ಬೇಕು ಅಂತ, ಅದಕ್ಕೆ ಎದ್ಬಿಟ್ಟು ಫೋಟೋ ಹಾಕ್ಬೇಕು ಅಂತ ಎದ್ದೇಳ್ತಾ ಇದ್ದೀರಾ. ನಾನು ಎದ್ದೇಳ್ಬೇಕು. ಯಾಕೆ 4 ಗಂಟೆಗೆ ಯಾಕೆ ಎದ್ದೇಳ್ತಾ ಇಲ್ಲ? ನಂಗೆ ಉತ್ತರ ಕೊಡಿ. ನಿಮ್ಮ ಮಾಸ್ಟರ್ 5 ಗಂಟೆಗೆ ಎದ್ಬಿಟ್ಟು ಫೋಟೋ ಹಾಕಿ ಆಗಿದ್ದಾರಲ್ವಾ, ನಿಮ್ಮ ಮಾಸ್ಟರ್ಗೋಸ್ಕರ 5 ಗಂಟೆಗೆ ಎದ್ದು ಫೋಟೋ ಹಾಕ್ತಾ ಇದ್ದೀರಾ. ಎಷ್ಟು ಜನ ಯಾಕೆ 4 ಗಂಟೆಗೆ ಎದ್ದು ಇನ್ನೂ ಯೂಸ್ ಮಾಡ್ಕೋತಾ ಇಲ್ಲ? ಯಾಕೆ? ಏನ್ ಮಾಡ್ತೀಯ 4 ಗಂಟೆಗೆ ಎದ್ದು? 4 ಗಂಟೆಗೆ ಓದೋದ್ಯಾ? ವೆರಿ ಗುಡ್, ವೆರಿ ಗುಡ್. ಕುತ್ಕೊಪುಟ. ನಿಮ್ಮ ಹೆಸರೇನು? ಅಂಕಿತಾ. ವೆರಿ ಗುಡ್. ಅಂಕಿತಾ ಅಂಡ್ ಚರಣ್, ಸೂಪರ್. ನಿಮಗೂ ಅದು ಬೇಕಾಗಿರೋದು. ನಿಮ್ಮನ್ನು ನೀವು ಪುಷ್ ಮಾಡ್ಕೊಂಡಾಗ ಈ ಜಗತ್ತಲ್ಲಿ ಯಾವುದೇ ತಾಕತ್ತು ನಿಮ್ಮನ್ನ ನಿಲ್ಸಕ್ ಸಾಧ್ಯ ಇಲ್ಲ. ಯಾವ ತಾಕತ್ತು ನಿಮ್ಮನ್ನ ನಿಲ್ಸಕ್ ಸಾಧ್ಯ ಇಲ್ಲ ಮಕ್ಕಳೇ. ಆಮೇಲೆ ಈ ಏಜ್ ಇದೆ ಅಲ್ವಾ, ನನಗೆ ಈಗಲೂ ಅನಿಸ್ತಿರುತ್ತೆ, ನಂಗೆ ಇನ್ನೊಂದು ಚಾನ್ಸ್ ಏನಾದ್ರು ದೇವರ ಆ ಏಜ್ಗೆ ಹೋಗೋಕೆ ವಾಪಸ್ ಕೊಟ್ರೆ ತುಂಬಾ ಥಿಂಗ್ಸ್ ಕರೆಕ್ಟ್ ಮಾಡ್ಕೊಂಡು ಮತ್ತೆ ಬರಬೇಕು ಅಂತ. ಅಷ್ಟು ಪವರ್ ಇದೆ ಈ ಏಜ್ಗೆ. ಈ ಏಜಲ್ಲಿ ಇರುವಂತ ಒಂದು ಪವರ್ ಅಲ್ವಾ ಇನ್ನು ಯಾವ ಏಜಲ್ಲೂ ಇಲ್ಲ. ನೀವು ತೀರಾ ಪುಟ್ಟ ಮಕ್ಕಳಾಗಿರುವಾಗಲೂ ಇಲ್ಲ, ನಮ್ಮ ಥರ ವಯಸ್ಸಾದ್ಮೇಲೂ ಇಲ್ಲ. ಅಷ್ಟು ಪವರ್ ಇದೆ ಇಲ್ಲಿ. ಇವಾಗ ನೀವು ನಿಮ್ಗೆ ಏನ್ ಮಾಡ್ಕೋತೀರೋ ಅದೇ ನಿಮ್ಮ ಜೀವನ. ಇಲ್ಲಿ ಕೇರ್ಲೆಸ್ ಮಾಡೋದು, ಏನೋ ಓದ್ಕೊಂಡು ಹೋಗ್ತೀನಿ ಬಿಡು ಅಲ್ಲ ಹೇಳಿದ್ರಲ್ಲ, ಯಾರೋ ಬಂದೇನೋ ಚೆನ್ನಾಗಿ ಮಾರ್ಕ್ಸ್ ಕೊಟ್ಬಿಡ್ತಾರೆ, ಪಾಸ್ ಆಗ್ಬಿಡ್ತೀನಿ ಅನ್ಕೊಂಡಿದ್ದೆ ಆಗಬಹುದು. ಅವೆಲ್ಲ ಅಲ್ಲ ಜೀವನ. ಆಮೇಲೆ ನೀವು ತುಂಬಾ ಶಕ್ತಿ ಇದೆ ಈ ವಯಸ್ಸಲ್ಲಿ. ಏನಿದೆ ಅಲ್ವಾ, ತುಂಬಾ ಕೆಪಾಸಿಟಿ ಇದೆ. ನೀವು ರಿಯಲೈಸ್ ಮಾಡ್ಕೊಂಡಿರಲ್ಲ ಅಷ್ಟೇ. ಈಗ ಬೇರೆ ಪಾಪ ದುರಾದೃಷ್ಟ, ನಿಮ್ಮ ಜನ್ರೇಷನ್ಗೆ ಪ್ರಾಬ್ಲಮ್ ಏನು? ಮೊಬೈಲು. ಅದಕ್ಕೆ ಬಿದ್ದವನ್ ಜೀವನ ಮುಗೀತು. ಕರೆಕ್ಟಾ? ಎಲ್ಲ ಟೈಮ್ ಹಾಳಾಗ್ತಾ ಇರೋದೇ ಅಲ್ಲಿ. ಹೋದ ತಕ್ಷಣ ಹೇಳಿದ್ದಲ್ವ ಇನ್ನೊಂದೆರಡು ರೀಲ್ ಎಕ್ಸ್ಟ್ರಾ ನೋಡೋಣ, ಇನ್ನೊಂದೆರಡು. ಅದಕ್ಕೆ ಅಲ್ಲಿಗೆ ಹೋಗ್ಲೇಬೇಡಿ. ಕರೆಕ್ಟ್ ಅಲ್ವಾ? ಎಷ್ಟು ಜನ ಇಲ್ಲಿರೋರು 3-4 ಗಂಟೆಗಿಂತ ಜಾಸ್ತಿ ಮೊಬೈಲ್ ಉಪಯೋಗಿಸ್ತಾ ಇದ್ದೀರಾ? ಕೈ ಎತ್ತಿ. ಒಬ್ಬನೇ ಸತ್ಯ ಹೇಳ್ತಾ ಇರೋದು. ಎಲ್ಲರೂ ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲಿ. ಎಲ್ಲರೂ ಜಾಸ್ತಿ ಉಪಯೋಗಿಸ್ತಾ ಇದ್ದೀರಾ, ಹೇಳ್ತಾ ಇಲ್ಲ ಅಷ್ಟೇ. ಇಬ್ರೇನಾ? ಓಕೆ, 1 ಅವರ್ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ? 1 ಅವರ್ ಎವ್ರಿ ಡೇ 1 ಅವರ್ ಮೊಬೈಲ್ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ? ಹೆಣ್ಮಕ್ಳು ನೋಡ್ರಪ್ಪ, ದೇವತೆಯರು. ತುಂಬಾ ಜನ 1 ಅವರೂ ಯೂಸ್ ಮಾಡ್ತಾ ಇಲ್ಲ ಫೋನ್ನ. ಅದನ್ನ ನಾನು ನಂಬಬೇಕು ಅಲ್ವಾ? ಓಕೆ, 2 ಅವರ್ಸ್ ಎಷ್ಟು ಜನ ಉಪಯೋಗಿಸ್ತಾ ಇದ್ದೀರಾ? 2 ಅವರ್ಸ್, 3 ಅವರ್ಸ್, 4 ಅವರ್ಸ್. ಸುಳ್ಳು. ನೀವೆಲ್ಲರೂ ಮಿನಿಮಮ್ 5 ಅವರ್ಸ್ ಇಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಪಕ್ಕ ಇಲ್ವಾ? ಆ ರೀತಿ ಏನಾದ್ರು ಬೈ ಚಾನ್ಸ್ ಮಾಡ್ತಾ ಇದ್ರೆ ಇವತ್ತಿಗೆ ಅದನ್ನ ಮುಗಿಸ್ಬೋದು ಪ್ಲೀಸ್. 10th ಮುಗಿವರೆಗೂ ಅಲ್ಲ, ಎಲ್ಲಿವರೆಗೂ? ಲೈವ್. ಎಕ್ಸಾಕ್ಟ್ಲಿ. ಉಪಯೋಗಿಸಿ. ಇನ್ನೊಂದು ಮಾತು ಹೇಳ ನಿಮಗೆ, ನಾನು ದಿನಕ್ಕೆ ಮಿನಿಮಮ್ 4 ಅವರ್ಸ್ ಫೋನ್ ಯೂಸ್ ಮಾಡ್ತೀನಿ. ದಿನಕ್ಕೆ ಮಿನಿಮಮ್ 4 ಅವರ್ಸ್ ನಾನು ಯೂಸ್ ಮಾಡ್ತೀನಿ ಫೋನು. ಒಳ್ಳೇದ ಕೆಟ್ಟದ? ಯಾಕಪ್ಪ ಒಳ್ಳೇದು? ನನಗೆ ಏನ್ ಬೇಕೋ ಅದನ್ನ ಉಪಯೋಗಿಸ್ತೀನಿ ಅಂತ ನಿನ್ಗೇನ್ ಗ್ಯಾರಂಟಿ? ವೆರಿ ಗುಡ್ ಅಲ್ಲ, ವೆರಿ ಗುಡ್. ಫೋನಲ್ಲಿ ತುಂಬಾ ಒಳ್ಳೆ ಅಂಶಗಳು ಇದೆ. ಈಗ ನನಗೆ ಬರತ್ತಿದೆಯಪ್ಪ. ಈಗ ಫೋನಲ್ಲಿ ಇಡೀ ಪ್ರಪಂಚ ಇದೆ ಅಂತ ಒಪ್ಕೊತೀರಾ? ಏನ್ ವಿಷಯ ಬೇಕು, ಏನ್ ರಿಸರ್ಚ್ ಮಾಡಿರೋ ವಿಚಾರ ಬೇಕು, ನಿಮಗೆ ಆಸಕ್ತಿ ಇರೋ ಸಬ್ಜೆಕ್ಟ್ ಬೇಕು. ಪ್ರತಿಯೊಂದು ಇವತ್ತು ವೆದರ್ ಏನು ಅಂತಂದ್ರೆ ನಾವು ಟಕ್ ಅಂತ ಫೋನ್ ಓಪನ್ ಮಾಡ್ತೀವಿ. ಕರೆಕ್ಟಾ? ಅಲ್ಲಿ ಯುದ್ಧ ಇವಾಗ ಏನಾಗ್ತಾ ಇದೆ ಅಂತ ಗೊತ್ತಾಗ ಫೋನ್ ಓಪನ್ ಮಾಡ್ತೀವಿ, ನ್ಯೂಸ್ ನೋಡ್ತೀವಿ. ಗೂಗಲ್ ನೋಡಿದ್ರೆ ಟಪಕ್ ಅಂತ ಸಿಗುತ್ತೆ ನಮಗೆ. ಕರೆಕ್ಟಾ? ಅಲ್ಲಿ ಬಾರ್ಡರ್ ಏನಾಗ್ತದೆ ಅಂತ ಇಲ್ಲಿ ಕುತ್ಕೊಂಡು ನೋಡ್ಬೋದು ನಾವು.
ಇವತ್ತು ನಿಮ್ಗಳ ಜೊತೆ ಎಲ್ಲ ಏನು ಮಾಡ್ತಾ ಇದ್ದೀರಾ ಅದಷ್ಟೇ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ, ಏನೇನು ಮಾಡ್ತಾ ಇದ್ದೀರಾ ಹೇಳಿ. ಯಾರು ಹೋಮ್ವರ್ಕ್ ಯಾರು ಕೊಡ್ತಾರೆ? ಸರ್ ಕೊಟ್ಟಿರ್ತಾರೆ. 5 ಗಂಟೆಗೆ ಹೋಮ್ವರ್ಕ್ ಮಾಡ್ತೀಯಾ? ಎಷ್ಟು ಗಂಟೆವರೆಗೂ? 5 ಗಂಟೆಯಿಂದ 8 ಗಂಟೆವರೆಗೂ ಹೋಮ್ವರ್ಕ್ ಮಾಡ್ತಾ ಇದೀಯಾ. ವೆರಿ ಗುಡ್ ಬಾಯ್. ಆಮೇಲೆ 8ರಿಂದ 9ವರೆಗೆ ಏನು ಮಾಡ್ತೀಯಾ? ಈಗ 5ರಿಂದ 8 ಗಂಟೆವರೆಗೂ ಹೋಮ್ವರ್ಕ್ ಮಾಡ್ತೀಯ ತಾನೆ? 9ವರೆಗೆ ಇಲ್ಲಿ ಬರ್ತೀಯ ತಾನೆ? ಸೊ 8ರಿಂದ 9ವರೆಗೂ ಏನೇನು ಮಾಡ್ತೀಯ? ಮಧ್ಯದಲ್ಲಿ ರೆಡಿ ಆಗ್ತೀಯಾ? ತಿಂಡಿ ತಿಂತೀಯಾ? ಟ್ರಾವೆಲಿಂಗ್ ಬರೋಕ್ಕೆ ಟೈಮ್ ಹಿಡಿಯುತ್ತೆ. ಆಯ್ತು. 9ವರೆಯಿಂದ ಮನೆಗೆ ಎಷ್ಟು ಗಂಟೆಗೆ ಹೋಗ್ತಾ ಇದ್ದಿದ್ದ? ಅವತ್ತು ಏನು ಮಾಡ್ತೀಯಾ? ತಿರ್ಗಾ ಓದ್ತೀಯಾ? 7 ಗಂಟೆಯಿಂದ 10 ಗಂಟೆವರೆಗೂ ಮತ್ತೆ ಓದ್ತೀಯಾ. ಆಮೇಲೆ ಕೇಳಿಸ್ಕೊಂಡ್ರೇ ಹಾಂ ವೆರಿ ಗುಡ್. ಈ ಥರ ಎಷ್ಟು ಜನ ಮಾಡ್ತಾ ಇದ್ದೀರಾ? ಇದರಲ್ಲಿ ರ್ಯಾಂಕ್ ಬರೋ ಗ್ಯಾರಂಟಿ. ನಿಜವಾಗ್ಲು ನೀನು ಏನು ಹೇಳಿದ್ರೆ ಮಾಡ್ತಾ ಇದ್ರೆ 90% ಮೇಲೆ ತೆಗಿತೀಯ ನೋಡಿ. ತೆಗಿತೀಯಾ? ಗ್ಯಾರಂಟಿ ತೆಗಿತೀಯಾ? ವೆರಿ ಗುಡ್. ಇವ್ರು ಮಾಡಿದ್ಯಾ? ಎಷ್ಟು ಜನ ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇದ್ದೀರಾ? ಯಾರು ಮಾತಾಡ್ತಾ ಮುಂದೆ? ಇವರಾ? ಯಾಕಪ್ಪ ನೀನು ಎಲ್ಲ ಬಂದ್ರು ನೀನು ಎಲ್ಲರೂ ಕೆಲ್ಸದಲ್ಲ ಇಲ್ಲ. ಓ ಎರಡೂ ಇಲ್ಲ. ಇದು ಅಂತ ದೋಸೆ ಮಾಡ್ಬಿಡೋಣ. ದೋಸೆ ಇಷ್ಟೇ ಮಾಡಿಲ್ಲ, ಗ್ಯಾಸ್ ಇಲ್ಲ, ಬೆಂಕಿ ಪಟ್ಟಣ ಇಲ್ಲ, ಇನ್ನೊಂದಿಲ್ಲ. ಅಂದರೆ ಬೇಸಿಕಲಿ ಪ್ರಿಪೇರ್ ಆಗಿಲ್ಲ. ಅದೇ ನೀವು ಹಿಂದಿನ ರಾತ್ರಿ ಹಿಂದಿನ ಸಂಜೆ ನೋಡ್ಕೊಂಡಾಗ ಏನು ಮಾಡ್ತಾರೆ? ನಾಳೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ತೀನಲ್ವಾ? ಉಪ್ಪಿಟ್ಟಿದೆಯಾ? ರವೆ ಇದೆ ನೋಡ್ಕೊತಾರೆ ಫಸ್ಟು. ಹಿಂದೆ ಇದ್ರೆ ಏನು ಮಾಡ್ತಾರೆ? ಗುಡ್. ನೀವು ನೋಡಿ ಜಾಣ ತಗೊಂಡಿದ್ದಾನೆ ಅನ್ಸುತ್ತೀನಿ. ತಂದ್ಬಿಡ್ತೀಯಪ್ಪ ಅಮ್ಮಗೆ ರವೆನ? ಜಾಣ ಶಾರ್ಟ್ ತಿನ್ನೋದು ನಿಲ್ಸ್ಬೇಕು. ಆಮೇಲೆ ಶರ್ಟ್ ಹಾಕೊಂಡು ತಿಂತಾ ಇದ್ದೆ ನಾವು. ಓಕೆ. ಸೊ ಆಮೇಲೆ ಈರುಳ್ಳಿ ಇಲ್ಲ, ರವೆ ಇಲ್ಲ, ತರಿಸ್ತಾನೆ. ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ? ಎಕ್ಸಾಕ್ಟ್ಲಿ. ಯಾರು ಬೇಗ ಡಿಸೈಡ್ ಮಾಡ್ತಾರೋ ಅವರು ಜಾಸ್ತಿ ಪ್ರಿಪೇರ್ ಆಗ್ತಾರೆ. ಕರೆಕ್ಟಾ? ನೀನು ಕೆಲವು ತಾಯಂದಿನ ನೀವು ನೋಡಿರ್ಬೇಕು, ರಾತ್ರಿನೇ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಬೆಳಗ್ಗೆ ಟೈಮ್ ಆಗಲ್ಲ ಅಂತ. ರವೆನ ರಾತ್ರಿನೇ ಹುರಿದಿಟ್ಬಿಟ್ಟಿರ್ತಾರೆ. ಇದನ್ನ ನೋಡಿದ್ದೀರಾ ನೀವು? ನೋಡಿದ್ದೀರಾ? ಇದೆಲ್ಲ ಏನು ನಾವು ಕಲಿತೀವಿ ಅಂತಂದ್ರೆ, ಬೇಗ ಡಿಸೈಡ್ ಮಾಡಿದ್ರೆ ಬೇಗ ಪ್ರಿಪೇರ್ ಆಗ್ಬೋದು. ಬೇಗ ಪ್ರಿಪೇರ್ ಆದಾಗ ನಿಮ್ಗೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಇರುತ್ತೆ. ಕರೆಕ್ಟ್ ಅಲ್ವಾ? ಬೆಳಗ್ಗೆ ಡಿಸೈಡ್ ಮಾಡೋ ಕಥೆ ಏನಾಗುತ್ತೆ? ಫ್ಲಾಪ್ ಅಷ್ಟೇ, ಫೇಲ್ಯೂರ್. ಅದು ಈ ಕಡೆ ಉಪ್ಪಿಟ್ಟಿಲ್ಲ, ಈ ಕಡೆ ಚಿತ್ರಾನ್ನೂ ಇಲ್ಲ, ಈ ಕಡೆ ದೋಸೆ ಇಲ್ಲ, ಮಗ ಅಡುಗೆ ತಿಂಡಿ ಮಾಡೋಕ್ಕಾಗಿಲ್ಲ, ಹೋಗಿ ಹಸ್ಕೊಂಡು. ಕರೆಕ್ಟಾ? ಇದನ್ನೇ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಯಾರು ಬೇಗ ಡಿಸೈಡ್ ಮಾಡ್ತೀರಾ ನನ್ನ ಜೀವನದಲ್ಲಿ ನಾನು ಏನಾಗಬೇಕು, ಅವಾಗ ಏನಾಗುತ್ತೆ? ನಿಮ್ಮ ಎನರ್ಜಿ ಎಲ್ಲ ಒಂದ್ ಕಡೆ ಫೋಕಸ್ ಆಗುತ್ತೆ. ಈಗ 50 ಸಬ್ಜೆಕ್ಟ್ ಕಡೆಗೆ ಇದೇನು ಅಂತ ವೇಸ್ಟ್ ಮಾಡೋದ್ರ ಬದಲು ನಿಮ್ಮ ರಿಸರ್ಚು, ನಿಮ್ಮ ಫೋಕಸ್ಸು, ನಿಮ್ಮ ಟೈಮು, ನಿಮ್ಮ ಎಫರ್ಟು, ನಿಮ್ಮ ಪ್ರತಿಯೊಂದು ಕೂಡ ನೀವು ಹಾಕೊಂಡಿರೋ ಆ ಗುರಿ ಮೇಲೆ ಹೋಗ್ತಿರುತ್ತೆ. ಹೌದಾ ಅಲ್ವಾ? ಅದನ್ನೇ ನೀವೀಗ ಮಾಡ್ಬೇಕಾಗುತ್ತೆ. ಮಾಡ್ತೀರಾ ಅದನ್ನ? ನಾ ಹೇಳಿದೆ ನಿಮ್ಗೆ, ನಾನು ಮ್ಯಾಥಮೆಟಿಕ್ಸ್ ತುಂಬಾ ವೀಕ್ ಇದ್ದೆ ಅಂತ. ಚಿಕ್ಕ ವಯಸ್ಸಲ್ಲೇ ಡಿಸೈಡ್ ಮಾಡ್ಬಿಟ್ಟೆ, ಯಾವಾಗ ಮ್ಯಾಥಮೆಟಿಕ್ಸ್ ತಗೊಳ್ತಿರೋ ಅಂತ ನನಗೆ ಚಾಯ್ಸ್ ಸಿಗುತ್ತೋ ಅವತ್ತೇ ಬಿಟ್ಬಿಡ್ತೀನಿ ಅದನ್ನ. ಅದನ್ನ ಬಿಟ್ಟ ತಕ್ಷಣ ಏನಾಯ್ತು? ನನ್ನ ಹೊರೆ ಕಡಿಮೆ ಆಯ್ತು. PUC ಬಂದ ತಕ್ಷಣ ಮ್ಯಾಥಮೆಟಿಕ್ಸ್ ಬಿಟ್ಬಿಟ್ಟೆ ಅಲ್ವಾ? ಹೊರೆ ಕಡಿಮೆ ಆಯ್ತು ನನಗೆ. ನಾನು ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದ್ದಿದ್ದೆ ಮ್ಯಾಥಮೆಟಿಕ್ಸು. ನಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಆ ಸಬ್ಜೆಕ್ಟ್ ಬಿಟ್ಟ ತಕ್ಷಣ ಏನಾಯ್ತು? ಆರಾಮ್ ಅನಿಸ್ತು. ಬೇರೆ ಸಬ್ಜೆಕ್ಟ್ ಕಡೆ ಜಾಸ್ತಿ ಗಮನ ಕೊಡೋಕೆ ಸುಲಭ ಆಯ್ತು. ಮತ್ತೆ ಡಿಗ್ರಿಗೆ ಹೋದಾಗ ಏನಾಯ್ತು? ಫಿಸಿಕ್ಸು ಹೊರಟೋಯ್ತು, ಬರೀ ಕೆಮಿಸ್ಟ್ರಿ ಬಯಾಲಜಿ ಬಂತು. ಸೊ ಫೋಕಸ್ ಎಲ್ಲ ಅದ್ರ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ನನಗೆ ಮೇನ್ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಯಾವುದು ಅನ್ನೋದ್ರ ಕಡೆ ನೀವು ಗಮನ ಹಾಕಿ. ಆ ಕ್ಲಾರಿಟಿ ಇಲ್ಲ ಅಂತ ಅಂದ್ರೆ ಕನ್ಫ್ಯೂಷನ್ ಅಲ್ಲೇ ನಡೀತಿರುತ್ತೆ, ಲೈಫು ಕನ್ಫ್ಯೂಷನ್ ಅಲ್ಲೇ ನಡೀತಿರುತ್ತೆ. ಯಾವಾಗಲೂ ಮಧ್ಯಕ್ಕೆ ಎಜುಕೇಶನ್ ಸ್ಟಾಪೇ ಮಾಡ್ಬಿಡ್ತೀವಿ. ಎಜುಕೇಶನ್ನೇ ಕಷ್ಟ ಅನ್ಕೊಂಡ್ಬಿಡ್ತೀವಿ. ಎಜುಕೇಶನ್ ಅಲ್ಲ ಕಷ್ಟ ಇರೋದು. ಕಷ್ಟ ಇರೋದೇನು? ನಾವು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋತೀವಿ, ನಮ್ಗೆ ಇಂಟ್ರೆಸ್ಟ್ ಇರೋದನ್ನೇ ಆಯ್ಕೆ ಮಾಡ್ಕೋತೀವಾ? ಸೊ
ಸೊ ದಯವಿಟ್ಟು ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಈಗ ನಮ್ಗೆ ಯಾವ್ದೆಲ್ಲ ಆಸಕ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ತುಂಬಾ ಸಿಂಪಲ್ ಕ್ವಶನ್ ಇದು. ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ತುಂಬಾ ಆಸಕ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾರೋ ಕರೆಕ್ಟ್ ಆಗಿ ಕೊಟ್ಟಿರಿ ಆ ಸಬ್ಜೆಕ್ಟ್ ಅಲ್ಲಿ ಪಾಸ್ ಅಷ್ಟೇ ಅಲ್ಲ, ಆ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ. ಇಲ್ಲಿ ಯಾರಿಗೆ ಕನ್ನಡದಲ್ಲಿ ಹೈಯೆಸ್ಟ್ ಅಂದ್ರೆ ಚೆನ್ನಾಗಿ ನೀವು ತಗೊಂಡಿರೋ ಸಬ್ಜೆಕ್ಟ್ ಅಲ್ಲೇ ಕನ್ನಡದಲ್ಲಿ ಚೆನ್ನಾಗಿ ಬಂದಿರೋದು. ಓಕೆ, ಸೈನ್ಸ್ ಅಲ್ಲಿ ಯಾಕೆ ಚೆನ್ನಾಗಿ ಬಂದಿದೆ? ಸೈನ್ಸ್ ಎಷ್ಟು ಜನ ಪಾಸ್ ಆಗಿದ್ದೀರಾ ಇಲ್ಲಿ? ಸೈನ್ಸ್ ಎಷ್ಟು ಜನ? ಕರೆಕ್ಟ್. ನಾನು ಸುಮ್ಮನೆ ಬಂದ್ಬಿಡಕ್ಕಾಗತ್ತಾ? ನಾನು ಬಂದು ಇಡ್ಲಿ ಹೆಂಗ್ ಮಾಡಿದ್ರು ದೋಸೆ ಹೆಂಗ್ ಮಾಡಿದ್ರು ಹೇಳ್ಕೊಡಕ್ಕಾಗತ್ತಾ ನಿಮ್ಮ ಹತ್ರ ಬಂದು? ನಿಮಗೆ ಬೇಕಾಗಿರೋದು ಸಬ್ಜೆಕ್ಟ್ ಮಾತಾಡ್ಬೇಕು ನಾನು, ಹೌದಲ್ವಾ? ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೋಬೇಕು. ಎಲ್ಲಿ ಸಿಗುತ್ತೆ ನಮಗೆ? ಮೊಬೈಲಲ್ಲಿ ಈಸಿಯಾಗಿ ಸಿಗುತ್ತೆ. ತುಂಬಾ ಒಳ್ಳೆ ವಿಚಾರಗಳು ಮೊಬೈಲಲ್ಲಿ ಇದೆ. ಮೊಬೈಲ್ನ ಬಳಸ್ಕೊಡಿ. ಅದಕ್ಕೆ ಏನ್ ಟಾಪಿಕ್ ಬೇಕು ನಿಮಗೆ, ಏನ್ ಸಬ್ಜೆಕ್ಟ್ ಬೇಕು. ಈಗ ಅವ್ರು ಸೈನ್ಸ್ ತಗೋತೀನಿ ಅಂದ್ರು, ಅದು ಸಂಬಂಧಪಟ್ಟಂತೆ ಎಷ್ಟು ವಿಚಾರಗಳಿರುತ್ತೆ. ಇವ್ರು ಆಟೋಮೊಬೈಲ್ ಡಿಪ್ಲೊಮಾ ಮಾಡ್ತೀನಿ ಅಂದ್ರು, ಆ ವಿಚಾರವಾಗಿ ಏನೆಲ್ಲ ಸಿಗುತ್ತೆ ಅಲ್ಲಿ, ಅದಕ್ಕೆ ಬಳಸ್ಕೊಡಿ. ಮಕ್ಕಳ ಟೈಮ್ ವೇಸ್ಟ್ ಮಾಡಿದ್ದು ಗಾನ್. ಏನ್ ಮಾಡಿದ್ರು ಅದು ನಿಮಗೆ ವಾಪಸ್ ಬರಲ್ಲ. ಇಷ್ಟು ದಿನ ರೀಲ್ಸ್ ನೋಡಿದಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಏನು ಉಪಯೋಗ ಆಯ್ತು? ಏನು ಉಪಯೋಗ ಆಯ್ತು ಹೇಳಪ್ಪ? ಏನು ಏನಪ್ಪ? ಎಕ್ಸಾಕ್ಟ್ಲಿ, ಏನು ಯೂಸ್ ಆಗಿಲ್ಲ. ಬೀದಿ ಸುತ್ತೀರಾ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು 2-3 ಅವರ್ಸ್, ಏನ್ ಯೂಸ್ ಆಗುತ್ತೆ? ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಏನ್ ಯೋಚನೆ ಮಾಡ್ಬೇಕು ಗೊತ್ತಾ? ಇದರಿಂದ ನನಗೆ ಉಪಯೋಗ ಇದೆಯಾ ಇಲ್ವಾ? ಅದ್ರಲ್ಲೂ ಈ ವಯಸ್ಸಲ್ಲಿ ಏನಪ್ಪ? ಎಕ್ಸಾಕ್ಟ್ಲಿ, ನಾನು ಇದನ್ನು ಯಾಕೆ ಮಾಡಬೇಕು? ಈಗ ನನಗೆ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದೀನಿ, ಯಾವ ಉದ್ದೇಶಕ್ಕೆ ನಾನು ನೋಡ್ತಾ ಇದ್ದೀನಿ? ಟೈಮ್ ಪಾಸ್. ಬೋರ್ ಯಾರು ಗೊತ್ತಾಗ? ಬೋರ್ ಆಗುತ್ತೆ ಅಂತಲ್ಲಪ್ಪ ಈ ವಯಸ್ಸಲ್ಲಿ. ಬೋರ್ ಬೇರೆ ಆಗುತ್ತಾ? ಓದಕ್ಕೆ ಎಷ್ಟಿರುತ್ತೆ ಕಲ್ಲ? ಓದಕ್ಕೆ ಇಷ್ಟು ಇಟ್ಕೊಂಡು ಬೋರ್ ಬೇರೆ ಆಗುತ್ತಾ ರಾಜ? ಅದಕ್ಕೆ ನಾನೇನು ಹೇಳಿಲ್ಲಪ್ಪ, ನಾನೇನು ಹೇಳಿಲ್ಲ, ನೀವೇ ಹೇಳ್ಕೊತಾ ಇದ್ದೀರ. ಬೋರ್ ಆಗತ್ತೆ ವಯಸ್ಸಲ್ಲ ರಾಜ. ಇದು ಬೋರ್ ಆಗುತ್ತೆ 70-80 ಆದ್ಮೇಲೆ. ಎಸ್, ಆಗ ಕುತ್ಕೊಳ್ಳೋದೆಲ್ಲ ನೋಡ್ಬೋದು ನೀವು, ಇವಾಗಲ್ಲ. ಸೊ ಪ್ರತಿಯೊಂದು ಕೆಲಸ ಮಾಡಕ್ ಮುಂಚೆ ನಾನಿದ್ ಮಾಡ್ಬೇಕಾ, ಇದರಿಂದ ನನ್ಗೆ ಏನ್ ಯೂಸ್ ಆಗುತ್ತೆ, ಇದರಿಂದ ನನ್ ಯಾವ ಸಬ್ಜೆಕ್ಟಿಗೆ ಹೆಲ್ಪ್ ಆಗ್ತಾ ಇದೆ, ಒಂದ್ಸಲ ಯೋಚನೆ ಮಾಡ್ರೆ ನೀವೇ ಆ ಫೋನ್ ತೆಗೆದು ಮಡಚಿ ಸೈಡ್ ಎಸಿತೀರಾ, ಬೇಡ ಗುರು ಇದು ನನಗೆ ಅಂತ. 10th ಎಕ್ಸಾಮ್ ಬಗ್ಗೆ ನಿಮ್ಗೆ ಎಷ್ಟೆಲ್ಲ ಮಾಹಿತಿ ಸಿಗುತ್ತೆ ಗೊತ್ತಾ? ಗೂಗಲ್ ಅಲ್ಲಿ ಎಲ್ಲ ಇಲ್ಲಿದೆ. ನಮ್ಗೆ ಒಳ್ಳೇದು ಬೇಕಾ ಕೆಟ್ಟದ್ ಬೇಕಾ, ಏನ್ ಬೇಕು ಏನ್ ಬೇಡ, ಆ ನಿರ್ಧಾರ ತಗೊಳ್ಳೋ ತಾಕತ್ ಯಾಕಿರ್ಬೇಕು? ಅಷ್ಟು ಗೊತ್ತಾದ್ರೆ ಸಾಕು. ಯಾರೋ ನಿಮ್ಮ ಅಪ್ಪ ಅಮ್ಮಗೋಸ್ಕರ ಬೇಗ ಎದ್ದು ಓದೋದಲ್ಲ, ನಿಮ್ಮ ಮಾರ್ಕ್ಸ್ಗಳಿಗೋಸ್ಕರ ಕೂತ್ಕೊಂಡು ಹೋಮ್ವರ್ಕ್ ಮಾಡೋದಲ್ಲ, ನಮಗೋಸ್ಕರ ಮಾಡಬೇಕು. ಅದೊಂದು ಬೆಳೆಸ್ಕೊಂಡ್ರೆ ನೀವು ನಿಜವಾಗ್ಲೂ ಉದ್ಧಾರ ಆಗ್ತೀರಾ. ಇವಾಗ ಏನು ತಪ್ಪು ನಡೆದಿಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ, ನಿಮಗೆ ಗೊತ್ತಿದೆ. ಸ್ವಲ್ಪ ಬೇಜವಾಬ್ದಾರಿ ಮಾಡಿದ್ದೀರಾ ಅಷ್ಟೇ. ನೀವು ದಡ್ರಂತೂ ಖಂಡಿತ ಅಲ್ಲ, ಕರೆಕ್ಟಾ? ಅದನ್ನ ಎಫರ್ಟ್ ಹಾಕಿರಲ್ಲ ಅಷ್ಟೇ. ಇವಾಗ ಏನೇನು ಮಾಡ್ಬೇಕು ಅಂತ ಅಟ್ಲೀಸ್ಟ್ ಗೊತ್ತಾಗಿದೆಯಾ? ಗ್ಯಾರಂಟಿ ನಾಳೆಯಿಂದ ಎಲ್ಲರೂ ನಮ್ಮ ಅಂಕಿತ 4 ಗಂಟೆಗೆ ಎಷ್ಟು ಜನ ಹೇಳ್ತೀರಾ? ನಾನಿದ್ದೀನಿ ಮೇಡಮ್, ಇರಲ್ಲ, ನಾನು ಸುಳ್ಳು ಹೇಳ್ಬೇಡ್ರಿ. ನಾನು ಸುಳ್ಳು ಹೇಳಿ ತಗ್ಲಾಕೊಂಡ್ರೆ ಕಷ್ಟ. ನಿಮಗೆ ಸುಳ್ಳು ಹೇಳ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಅದು. ನಿಮಗೋಸ್ಕರ ಇದು ಮಾಡ್ಬೇಕಾಗಿರೋದು. ಹೇಳ್ತೀರಾ 4 ಗಂಟೆಗೆ 5 ಅವರ್ಸ್ ನಿದ್ದೆ ಮಾಡಿದ್ರೆ ಸಾಕು, ಇನ್ನೊಂದು 3 ವಾರ ಮಾಡ್ತೀರಾ? ಫುಲ್ ಅವ್ರು ಎಫರ್ಟ್ ಹಾಕ್ಬೇಕು ಇನ್ನೊಂದು 3 ವಾರ. ಹೇಳಿದ್ನಲ್ಲ 2 or die. ಫುಲ್ ಎಫರ್ಟ್ ಹಾಕಿ ನೀವು ಎಲ್ಲರೂ ಪಾಸ್ ಆಗ್ತೀರಾ. ಬಿಲೀವ್ ಮೀ, ಎಲ್ಲರೂ ಪಾಸ್ ಆಗ್ತೀರಾ. 100% ರಿಸಲ್ಟ್ ಬರುತ್ತೆ. ಆ ನಂಬಿಕೆ ನನಗಿದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಂಬಿಕೆ ಇದೆ? ನಾನು ಪಾಸ್ ಆಗೇ ಆಗ್ತೀನಿ ಅಂತ ಹೆಚ್ಚು ನಂಬಿಕೆ ಇದೆ? ಓಕೆ, ಹ್ಯಾಂಡ್ಸ್ ಡೌನ್. ಈ ಹೋದ ವರ್ಷ ಮಾಡಿಲ್ದೇ ಇರೋ ಕೆಲಸನ ಈಗ 1 ತಿಂಗಳಿಂದ ಈ ಮಾಡ್ತಾ ಇರೋಂಥದ್ದು ಏನು ನಂಗೆ ಹೇಳಿ? ಅದೇ ಯಾವುದು? ಸೊ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ ಅಂತ ಆಯ್ತು. ಎಲ್ಲರೂ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ? ಮೇಡಮ್, ನನಗೆ ಪೇರೆಂಟ್ಸ್ ನ ಕೌನ್ಸಿಲಿಂಗ್ ಮಾಡಿದ್ದು ಮಾಹಿತಿ, ಮಕ್ಕಳು ಓದ್ತಾರೆ, ಫೇಲ್ ಆಗಿರೋದು ತಂದೆ ತಾಯಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ತಂದೆ ತಾಯಿಗೆ ಬೆಲೆ ಕೊಡ್ತಾ ಇಲ್ಲ, ಅವ್ರ ಮಾತು ಬೆಲೆ ಕೊಡ್ತಾ ಇಲ್ಲ. ಓಹೋ, ಅದೇ ಅವರ ಒಂದು ಇದು ಏನು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಅರ್ಧ ವಿಚಾರ. ಎಲ್ಲರೂ ಹಾಗೇನಾ?
ಹೆಣ್ಮಕ್ಳು ನೀವು ಮತ್ತೆ ನಿಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳ್ಬಿಟ್ರಾ? ಮಕ್ಕಳ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ ತಂದೆನ ನಾನು ಕಳ್ಕೊಂಡು 3 ವರ್ಷ ಆಯ್ತು, ಆಯ್ತಾ? ಇವತ್ತು ಮಕ್ಕಳು ನೋಡ್ಬಿಟ್ಟಿದ್ದೀನಿ ಏನ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಅಂದ್ರೆ ಸಬ್ಜೆಕ್ಟ್ ಸಮೇತ ಹೇಳ್ತಾರೆ, ನಾನು ಇದೇ ಇಂಟ್ರೆಸ್ಟ್, ನಾನು ಇದನ್ನೇ ಮಾಡೋದು ಅಂತ. ನೀವು ಬೇಗ ಅದನ್ನ ರೆಕಗ್ನೈಸ್ ಮಾಡ್ಬಿಟ್ರೆ ಅಲ್ವಾ ಫೋಕಸ್ ಆಗುತ್ತೆ. ಈಗ ನೋಡಿ, ಇಷ್ಟು ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಯಾವುದೂ ರಿಜಿಸ್ಟ್ ಆಗಲ್ಲ, ಕರೆಕ್ಟಾ? ನಾವು ಒಂದೇ ಕಡೆ ನೋಡಿದ್ರೆ ನನಗೆ ರಿಜಿಸ್ಟ್ ಆಗುತ್ತೆ. ಅವ್ರ ಕೇಸ್ ಇದೆ, ಇಡಿ ಇದೆ, ಬಸ್ ಇದೆ, ಅವ್ರು ಇಂಡಿಯನ್ ಫ್ಲಾಗ್ ತರ ಮಾಡಿದ್ದಾರೆ. ನಾನು ಸುಮ್ಮನೆ ಒಂದ್ಸಲ ಏನೆಲ್ಲ ನೋಡ್ಬೋದು ಅಂದ್ರೆ ನಾನು ಏನೇನು ನೋಡಿದ್ರೆ ನನಗೆ ಗೊತ್ತಾಗಲ್ಲ. ಒಂದನೇ ದೃಷ್ಟಿ ಇಟ್ಟು ನೋಡಿದಾಗ ಅದೇನು ಅಂತ ಗೊತ್ತಾಗುತ್ತೆ, ಫೋಕಸ್ ಆಗುತ್ತೆ. ನಿಮ್ಮ ಲೈಫಲ್ಲೂ ಆ ಫೋಕಸ್ನ ತಂದ್ಕೊಳ್ಳಿ. ಅದು ಹೇಗೆ ಸಾಧ್ಯ ಅಂದ್ರೆ ನನಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ನಾನು ಯಾವ್ದು ಮಾಡಬೇಕು ಅನ್ನೋದನ್ನ ನೀವು ಫಸ್ಟ್ ರೆಕಗ್ನೈಸ್ ಮಾಡಬೇಕು. ಸೆಕೆಂಡ್ ಏನ್ ಗೊತ್ತಾ, ಒಂದ್ಸಲ ರೆಕಗ್ನೈಸ್ ಮಾಡಿದ್ಮೇಲೆ ಇದು ನನ್ನ ಆಸಕ್ತಿ, ಇದು ನನಗೆ ಬೇಕು ಅಂತ ರೆಕಗ್ನೈಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಿರ್ಬೋದು, ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು? ಏನಪ್ಪ? ಈಗ ಏನೋ ಬೇಕೀಗ ನನಗೆ ಏನ್ ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಾಗಿದೆ ಅಂದ್ರೆ ನಾನು ಇಂಡಿಯನ್ ಆರ್ಮಿನೇ ಸೇರ್ಕೊಳ್ಳೋದು, ಅಥವಾ ನಾನು ಡಾಕ್ಟರೇ ಆಗೋದು, ಅಥವಾ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರೇ ಆಗೋದು, ನಾನು IPS ಮಾಡೋದು ಅಂತ ಡಿಸೈಡ್ ಮಾಡಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಸ್ಟೆಪ್ ಏನು? ವೆರಿ ಗುಡ್, ವೆರಿ ಗುಡ್. ಅದನ್ನ ಪಡ್ಕೊಳ್ಳೋದಕ್ಕೆ, ಅದನ್ನ ಸಾಧಿಸೋದಕ್ಕೆ ಏನೇನ್ ಮಾಡಬೇಕೋ ಅದನ್ನೆಲ್ಲ ಮಾಡುವಂತ ಗುರಿಗಳನ್ನ ಹಾಕೋದು. ನಿಮ್ ಸಬ್ಜೆಕ್ಟ್ ಯಾವುದೇ ಆಗಿರ್ಲಿ, ಪ್ರೊಫೆಷನ್ ಯಾವುದೇ ಆಗಿರ್ಲಿ, ಸ್ಟೆಪ್ಸ್ ಮಾತ್ರ ಸೇಮ್. ನೀನು ಡಾಕ್ಟರ್ ಆಗ್ತೀನಿ ಅನ್ಕೊಂಡಿದ್ಯೋ, ನೀನು IPS ಮಾಡ್ತೀನಿ ಅನ್ಕೊಂಡಿದ್ಯೋ, ನೀನು ಇಂಜಿನಿಯರಿಂಗ್ ಮಾಡ್ತೀನಿ ಅನ್ಕೊಂಡಿದ್ಯೋ, ನೀನು ಲಾಯರ್ ಆಗ್ತೀನಿ ಅನ್ಕೊಂಡಿದ್ಯೋ, ಅದು ಮಾತ್ರ ಸಬ್ಜೆಕ್ಟ್ ಮಾತ್ರ ಬೇರೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ಏನ್ ತಗೋತಿರೋ ಅದು ಸೇಮ್, ಕರೆಕ್ಟಾ? ಫಸ್ಟ್ ಏನ್ ಸ್ಟೆಪ್ಪು? ವೆರಿ ಗುಡ್. ಅವ್ನೊಬ್ಬನೇ ನನ್ನ ಕ್ಲಾಸಲ್ಲಿ ಕೂತಿರೋದು, ಯಾರು ಬಾಯ ಬಿಡಿಸ್ತಿರ್ಬೋದು, ಒಬ್ರಾದ್ರೂ ಮಾತಾಡ್ತಾ ಇಲ್ವಲ್ಲ. ಆ ಚರಣ್ ಒಬ್ಬನೇ ಮಾತಾಡ್ತಾ ಇರೋದು ಅಷ್ಟೊತ್ತಿಂದ. ನಾ ಮಾತಾಡ್ತಾ ಏನ್ ಹೇಳಿದ್ದಾರೆ ಅಂತ ಅರ್ಥ ಆಗೋದು ಮೇಡಮ್. ನಾನು ಹಾಗಾದ್ರೆ ಸುಮ್ಮನೆ ಗೋಡೆ ಹಿಡಿಯೋದು ಅಂತ ಅನ್ಸುತ್ತೆ. ಮತ್ತೆ 2 ತಿಂಗಳು ನಾನು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನಾನು ಮಾತಾಡ್ತಾ ಇರೋದು ಇಂಟ್ರೆಸ್ಟಿಂಗ್ ಆಗಿದೆಯಾ? ಯಾಕೆ ಚರಣ್ ಬಿಟ್ರೆ ಯಾರು ಮಾತಾಡ್ತಾ ಇಲ್ಲ? ಅವನೊಬ್ಬನೇ ಉತ್ತರ ಕೊಡ್ತಾ ಇರೋದು. ಸೊ ಫಸ್ಟ್ ಮೇನ್ ಥಿಂಗ್ ಏನು? ನಮ್ಗೆ ಏನ್ ಬೇಕು, ನಾನು ಏನಾಗಬೇಕು ಅಂತ ಗುರಿ ಹಾಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಯಾವುದು? ಅದನ್ನ ಸಾಧಿಸೋದಕ್ಕೆ ಏನೇನ್ ಮಾಡಬೇಕು ಅಲ್ವಾ? ಈಗ ಅದು ಸಾಧನೆ ಮಾಡೋದಕ್ಕೆ ಏನೇನು ಅನ್ನೋದಾದ್ರೆ ಏನೇನು ಸ್ಟೆಪ್ಸ್ ಬರ್ಬೋದು ಅಂತ ಒಂದು ಅಂದಾಜು ಊಹಿಸ್ಕೊಳ್ಳಿ ನೋಡೋಣ. ಆಯ್ತು, ಈಗ ಡಿಸೈಡ್ ಮಾಡಿದ್ದೀರಾ, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ವಾಟರ್. ಅದನ್ನ ಮಾಡಕ್ಕೆ ಏನೇನು ಬೇಕು ಅಂತ ಲಿಸ್ಟ್ ಮಾಡ್ಕೋಬೇಕು ಅಲ್ವಾ? ಅದಕ್ಕೆ ಏನೇನು ಬೇಕಾಗ್ಬೋದು? ಈಗ ಉಪ್ಪಿಟ್ಟು ಮಾಡಕ್ಕೆ ರವೆ ಬೇಕು, ಈರುಳ್ಳಿ ಬೇಕು, ಟೊಮೆಟೊ ಬೇಕು, ಕರ್ಬೇವಿನ ಸೊಪ್ಪು ಬೇಕು, ಸಾಸಿವೆ ಬೇಕು, ಆಯ್ತು. ಆ ಥರ ನಿಮ್ಮ ಗುರಿನ ಸಾಧನೆ ಮಾಡ್ಕೊಳ್ಳೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಓದಬೇಕು ಅಂದ್ರೆ ಓದೋದಕ್ಕೆ ಮೆಟೀರಿಯಲ್ ಹಂಚ್ಕೋಬೇಕು, ಕರೆಕ್ಟು. ಆಮೇಲೆ ಗುಡ್, ತುಂಬಾ ಸೀರಿಯಸ್ ಇದು. ಯಾಕೆಂತಂದ್ರೆ ಈ ಕ್ಲಾಸ್ ರೂಮ್ನಲ್ಲಿ ನೀವೆಲ್ಲ ಹೋಗ್ತೀರಾ? ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗ್ತೀರಾ? ಇಲ್ಲಿಗೆ ಬರ್ತೀರಾ? ಸೊ ನಿಮ್ಗೆ ಆಗ್ಲೇ ಗೊತ್ತಾಗಿದೆ ಮುಗಿದ ತಕ್ಷಣ ನಾನು ಎಲ್ಲಿ ಹೋಗ್ತೀನಿ, ಹೌದಾ? ಸೊ ಅಂದ್ರೆ ಅರ್ಥ ಏನು, ನಿಮ್ಗೆ ಆಲ್ರೆಡಿ ಒಂದು ಗುರಿ ಸೆಟ್ ಆಗಿದೆ. ಕ್ಲಾಸ್ ಮುಗಿದ ತಕ್ಷಣ ನಾನು ಎಲ್ಲಿ ಹೋಗ್ತೀನಿ, ಬೆಳಗ್ಗೆ ಎದ್ರೆ ನಾನು ಎಲ್ಲಿ ಬರ್ತೀನಿ. ಸೊ ಅವತ್ತಿನ ಒಂದು ಗುರಿ ಹಾಕೊಂಡೇ ಇದ್ದೀರಾ, ರೈಟ್? ಈಗ ನೆಕ್ಸ್ಟ್ ಇದೇ ತರ ನೀವೀಗ ನೆಕ್ಸ್ಟ್ ಪ್ಲಾನ್ ಮಾಡಬೇಕಾಗಿರೋದು ನಿಮ್ಮ ಜೀವನದ ಗುರಿ. ಎಸ್, ಎಲ್ಲಿ ಹೋಗ್ಬೇಕು, ನಾನು ಯಾವ ಸಬ್ಜೆಕ್ಟು, ನಾನು ಯಾವ ಪ್ರೊಫೆಷನ್, ನಾನು ಏನು ಕಥೆನೋ, ಎಲ್ಲಿ ಹೋಗ್ಬೇಕು, ನಾನು ಏನು ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡಬೇಕು. ಈ 3 ವಾರದ ಪರೀಕ್ಷೆ ಮುಗಿಯುತ್ತೆ, ಇನ್ನೊಂದು 6-7 ವಾರಕ್ಕೆ ನೀವು ಕಾಲೇಜ್ ಸೇರ್ಕೊತೀರಾ. ನೆಕ್ಸ್ಟ್ ಏನು?
ನೆಕ್ಸ್ಟ್ ಏನು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂತ ಅಂದ್ರೆ ಇವತ್ತು ಸಿಂಪಲ್ ಉದಾಹರಣೆ ಕೊಡ್ತೀನಪ್ಪ. ಎಲ್ಲರೂ ಬೆಳಿಗ್ಗೆ 9:30 ಬರ್ತೀರಾ, ಹೌದಾ ಅಲ್ವಾ? ಎಷ್ಟು ಗಂಟೆಗೆ ಮನೆ ಬಿಡ್ತೀರಾ? 9 o'clock ಮನೆ ಬಿಡ್ತೀರಾ, ಫೈನ್. ಎಷ್ಟು ಗಂಟೆಗೆ ತಿಂಡಿ ತಿಂತೀರಾ? 8:30, 8:45 ತಿಂಡಿ ತಿಂತೀರಲ್ವಾ? ಸೊ ನಿಮ್ಮ ಮನೇಲಿ ತಿಂಡಿ ಎಷ್ಟು ಗಂಟೆಗೆ ರೆಡಿ ಇರುತ್ತೆ? 7. ನೀವು 8:30 ತಿಂಡಿ ತಿಂದು 7ಗೆ ರೆಡಿ ಇಟ್ಬಿಟ್ಟಿರ್ತಾರ? 7ಗೆ ತಿಂಡಿ ರೆಡಿ ಇಟ್ಟಿರ್ತಾರೆ. ಯಾಕೆ ಅಷ್ಟು ಬೇಗ ಮಾಡ್ತಾರೆ? ಕೆಲ್ಸಕ್ಕೆ ಹೋಗೋ ತುಂಬ ಜನ ಇರ್ತಾರೆ. ಓಕೆ, ಕೆಲ್ಸಕ್ಕೆ ಹೋಗೋ ಅಮ್ಮಂದಿರು ಎಷ್ಟು ಜನ ಇದ್ದಾರೆ ಇಲ್ಲಿ ಕೈ ಎತ್ತಿ? ಡೌನ್. ಎಷ್ಟು ಗಂಟೆಗೆ ಮನೆ ಬಿಡ್ತಾರೆ? 7:30, 8 ಗಂಟೆಗ? ಕೆಲವರು 8:20 ಬಿಡ್ತಾರೆ, ಕೆಲವರು 6:30 ಬಿಡ್ತಾರೆ. ಸೊ ತಿಂಡಿನ ಆದಷ್ಟು 7 ಗಂಟೆಗೆ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರಲ್ವಾ? ಎಷ್ಟು ಗಂಟೆಗೆ ಎದ್ದೇಳ್ತಾರೆ ನಿಮ್ಮ ಅಮ್ಮಂದಿರು? 4:30, 5. 7 ಗಂಟೆಗೆ ತಿಂಡಿ ಮಾಡಿ ಇಡಕ್ಕೆ ಬೆಳಿಗ್ಗೆ ಎದ್ದು ಡಿಸೈಡ್ ಮಾಡ್ತಾರೆ ಎಲ್ಲಿ ತಿಂಡಿ ಮಾಡಲಿ ಅಂತ? ರಾತ್ರಿ ಡಿಸೈಡ್ ಮಾಡ್ತಾರ? ಯಾಕೆ? ಸೊ ಹಿಂದಿನ ದಿನ ರಾತ್ರಿನೇ ಡಿಸೈಡ್ ಮಾಡಿರ್ತಾರೆ ನಾನು ಏನ್ ಮಾಡ್ಬೇಕು ನಾಳೆ ಅಂತನಾ? ಯಾರೋ ಸಾಮಾನ್ಯ ಬೆಳಗ್ಗೆ ಎದ್ದು ಡಿಸೈಡ್ ಮಾಡಲ್ಲ, ಇವಾಗ ಇದು ಮಾಡೋಣ ಅಂತ ಗ್ಯಾರಂಟಿ. ನಿಮ್ಗೇನ್ ಗೊತ್ತು ಅದು ಈ ತರ ರಾತ್ರಿ ಡಿಸೈಡ್ ಮಾಡಿರ್ತಾರೆ ಅಂತ? ನಿಮ್ಗೇನ್ ಗೊತ್ತು? ಗುಡ್. ನಿಮ್ಮ ಆ ತಾಯಂದರಿಗೆ ಇರೋಷ್ಟು ಕಾಮನ್ ಸೆನ್ಸ್ ನಿಮ್ಗಳಿಗೂ ಇಲ್ಲ. ಯಾಕೆ ಅಂತಂದ್ರೆ ಇನ್ನು 6ನೇ ವಾರದಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಕಾಲೇಜ್ಗೆ, ಏನ್ ಸಬ್ಜೆಕ್ಟ್ ತಗೋಬೇಕು ಅಂತ ನಿಮಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ತಾಯಂದ್ರು ನೋಡಿ, ಬೆಳಿಗ್ಗೆ 7 ಗಂಟೆಗೆ ತಿಂಡಿ ರೆಡಿ ಮಾಡಬೇಕಾಗಿರೋದನ್ನ ಹಿಂದಿನ ದಿನ ರಾತ್ರಿನೇ ಡಿಸೈಡ್ ಮಾಡಿರ್ತಾರೆ. ಕರೆಕ್ಟಾ? ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು. ಏನ್ ಮಾಡಿರ್ತಾರೆ ಗೊತ್ತಾ ನಿಮ್ಮ ತಾಯಂದ್ರು? ಕೆಲ್ಸಕ್ಕೆ ಹೋಗೋ ತಾಯಂದ್ರು 2 ರೀಸನ್ ಯಾಕೋ ಬೆಳಿಗ್ಗೆ ಇದು ಮಾಡಲ್ಲ ಅಂತ ಹೇಳ್ತೀನಿ. ಒಂದು, ನಿಮ್ಗೆ ಏನು ಇಷ್ಟನೋ ಅದರ ಕೇಳ್ಕೊಂಡಿರ್ತಾರೆ. ಈಗ ಬೆಳಿಗ್ಗೆ ನಾನು ಫಾರ್ ಎಕ್ಸಾಂಪಲ್ ಡಿಸೈಡ್ ಮಾಡಿರಲ್ಲ ನಾಳೆ ಬೆಳಿಗ್ಗೆ ಏನು ಮಾಡ್ಬೇಕಂತ ನಾನು ಡಿಸೈಡ್ ಮಾಡಿರಲ್ಲ. ಹೋಗ್ತೀನಿ ಅಡುಗೆ ಮನೆಗೆ ಡೈರೆಕ್ಟಾಗಿ 6 ಗಂಟೆಗೆ ಎದ್ದು ಹೋಗ್ತೀನಿ. ಅಯ್ಯೋ ನನ್ನ ಮಗ ಹೊಡ್ಬಿಡ್ತಾನಪ್ಪ 7 ಗಂಟೆಗೆ ರೆಡಿ ಆಗಬೇಕು, ತಿಂಡಿ ಉಪ್ಪಿಟ್ಟು ಮಾಡ್ಬಿಡೋಣ ಅಂತ ಹೋಗ್ತಾರೆ. ರವೆನೇ ಇರಲ್ಲ. ಅಯ್ಯೋ ರವೆ ಇಲ್ಲಪ್ಪ. ಪ್ರತಿಯೊಂದು ಅಡಚಣೆ ಆದಾಗಲೂ ಅವ್ರು ಹೇಳದಂಥ ಒಂದೊಂದು ಅಡ್ವೈಸ್ಗಳು, ಅವ್ರು ಹೇಳದಂಥ ಒಂದೊಂದು ವಿಚಾರನು ಈಗ ಇಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ನನ್ನ ಲೈಫ್ನ ನಾನು ನಡೆಸ್ತಾ ಇರೋದೇ ಅವ್ರು ಹೇಳ್ಕೊಟ್ಟಂಥ ವಿಚಾರಗಳ ಮೇಲೆ. ಆ ವಯಸ್ಸಲ್ಲಿ ಏನನ್ಸುತ್ತೆ ಗೊತ್ತಾ? ಯಾಕಪ್ಪ ಇಷ್ಟೊಂದು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ನಿಜನಾ? ಅನ್ಸುತ್ತೆ. ಅದು ಸಹಜ. ಅದು ತಪ್ಪಂತ ಹೇಳ್ತಾ ಇಲ್ಲ ನಾನು, ಅನ್ಸುತ್ತೆ. ಅದು ಅರ್ಥ ಆಗದೆ ಯಾವಾಗ ಗೊತ್ತಾ? ನಾವು ಅವ್ರ ಸ್ಥಾನಕ್ಕೆ ಬಂದಾಗ. ಈಗ ನಿಮಗೂ ಮಕ್ಕಳಾಗಿ ಅವರು ಬೇಜವಾಬ್ದಾರಿಯಿಂದ ಅವರು ಬೇಕಾಬಿಟ್ಟು ಇರುವಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನಾನು ಇದೇ ಕೆಲಸ ಮಾಡ್ದೆ ಅಲ್ವಾ ನಮ್ಮ ಅಪ್ಪ ಅಮ್ಮ ಹೇಳುವಾಗ. ಅವ್ರೇನು ನಿಮಗೆ ದ್ವೇಷಕ್ಕೆ ಹೇಳ್ತಾರೆ ಅನ್ಕೊಂಡಿದ್ದೀರಾ? ನೀವು ದ್ವೇಷಕ್ಕೆ ಹೇಳ್ತಾರೆ ಅನ್ಕೊಂಡಿದ್ದೀರಾ? ಯಾಕೆ ಹೇಳ್ತಾರೆ ಹೇಳಿ ನೋಡೋಣ. ಅಷ್ಟೇ. ಈಗ ನಾನು 45 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಗಂಟು ಹರ್ಕೋತಾ ಇದ್ದೀನಿ ಅಂದ್ರೆ ಯಾಕೆ? ನಿಮ್ಮೇಲೆ ಒಂದು ಕಾಳಜಿಗೆ. ನಮ್ಮ ಮಕ್ಕಳು ಉದ್ಧಾರ ಆಗ್ಲಪ್ಪ, ನನಗಾಗಿರೋ ಅನುಭವನ ಹಂಚ್ಕೊಂಡ್ರೆ ಅವ್ರ ಲೈಫಲ್ಲೂ ಒಂದು ಹೆಲ್ಪ್ ಆಗುತ್ತೇನೋ, ಅಷ್ಟೇ ತಾನೇ? ಈಗ ನೀವೆಲ್ಲ ಉದ್ಧಾರ ಆಗಿ 100 ತೆಗೆದು ಚೆನ್ನಾಗಿ ಸೆಟ್ ಆಗಿ ಎಲ್ಲ ನನಗೇನು ಅನುಕೂಲ? ತೃಪ್ತಿ ಅಷ್ಟೇ. ನನಗೆ ಒಂದು ತೃಪ್ತಿ ಸಿಗುತ್ತೆ, ಸಾರ್ಥಕ ಆಯ್ತಪ್ಪ. ಹೋಗಿ ಅವ್ರ ಜೊತೆ ಮಾತಾಡಿ ಒಂದಷ್ಟು ಹಂಚ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆಯ್ತು, ಅವ್ರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅದು ಬಿಟ್ಟರೆ ನನಗೇನೇನು ಅನುಕೂಲ ಇಲ್ಲ. ಅದರಲ್ಲೂ ಅಪ್ಪ ಅಮ್ಮ ಹೇಳಬೇಕಾದ್ರೆ ಅವ್ರಿಗೆ ಎಷ್ಟು ನೋವಿರುತ್ತೆ, ಹೌದಾ ಅಲ್ಲ? ಕಣ್ಣು ಮುಂದೆ ನೋಡ್ತಾ ಇರ್ತಾರೆ, ಇವ್ರು ಇಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಮೊಬೈಲ್ ಇಟ್ಕೊಂಡು ಬೆಳಗ್ಗಿಂದ ಮೊಬೈಲಲ್ಲಿ ಒದ್ದಾಡ್ತಾ ಇದ್ದಾರೆ. ಅದು ಬಂದು 1-2 ಮಾತು ಅವ್ರು ಹೇಳೋದು ಸರಿನಾ ತಪ್ಪ? ಅದಕ್ಕೆ ನಿನ್ಗೇನು ಗೊತ್ತು, ನನಗೆ ಗೊತ್ತು, ನಾನು ಮಾಡ್ಕೋತೀನಿ ಹ್ಞೂ ಅಂದರೆ ನಿಮ್ಮನ್ನು ಹೆಟ್ಟಿ ಸಾಕ್ತಾ ಇರೋರು ಅವರು, ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿರೋರು ಅವರು.
ನಿಮಗೆ ಅಂತ ಎಷ್ಟು ಖರ್ಚು ಮಾಡ್ತಾರೆ? ಅವ್ರ ಹತ್ರ ತುಂಬ ಇದೆ ಅಂತ ನಿಮಗೆ ಖರ್ಚು ಮಾಡ್ತಾ ಇದ್ದಾರಾ? ಇಲ್ಲ. ನನ್ನ ಮಗ ನನ್ನ ಮಗಳು ಒಂದು ಉದ್ಧಾರ ಆಗಲಿ, ನೀವು ಕೇಳಿದೆಲ್ಲ ಕೊಡಿಸ್ತಾರೆ. ಅವ್ರ ಕೈಯಲ್ಲಿ ಏನಾಗುತ್ತೋ ಅದು ಕೊಡಿಸ್ತಾರೆ ತಾನೆ. ಏನೆಲ್ಲ ಮಾಡ್ತಾ ಇದ್ದಾರೆ? ನಿಮ್ಮನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ದುಡ್ಡಿಲ್ಲ ಅಂದ್ಬಿಟ್ಟೆ ಓದಿದ್ ಸಾಕು, ಹೋಗೋದು ಕೆಲಸ ನೋಡ್ಕೊಂಡು ಹೋಗ್ಬಂದಿದ್ದಾರಾ? ಅವ್ರಿಗೆ ಗೌರವ ಕೊಡಿ. ಅವ್ರ ಬೆಲೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಅವ್ರಿಗೆ ಕಳ್ಕೊಂಡಾಗ. ನಿಮ್ಗಿರೋರೆಲ್ಲ ಒಳ್ಳೆ ತಂದೆ ತಾಯಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಯಾಕೆ ಹೇಳ್ತಾ ಇದ್ದೀನಿ ಹೇಳಿ? ಫೇಲಾಗಿದೆ ಸಾಕು, ಇನ್ನೇನು ಬೇಡ, ಬಾಯಿ ಕೂಲಿ ಮಾಡು ಅಂತಾರೆ ಗೊತ್ತಾ? ಹಂಗೆ ಅಂದಿದ್ದಾರ? ಹೋಗು, ಓದು, ಪಾಸ್ ಆಗು, ಕಾಲೇಜ್ಗೆ ಹೋಗು, ಸೀರಿಯಸ್ ಆಗಿರು. ನಿಮ್ಮ ತಂದೆ ತಾಯಿ ಇನ್ನೂ ನಿಮಗೆ ಬೈತಾ ಇದ್ದಾರೆ ಅಂದರೆ ಅರ್ಥ ಏನು ಗೊತ್ತಾ? ನಿಮಗೂ ನಿಮ್ಮ ಮೇಲೆ ಇನ್ನೂ ಅವ್ರಿಗೆ ಕಾಳಜಿ ಇದೆ, ಪ್ರೀತಿ ಇದೆ ಅಂತ. ಯಾರೋ ಬೀದಿಲಿ ಹೋಗೋದು ಬಂದ್ಬಿಟ್ಟು ನಿಮಗೆ ಅಡ್ವೈಸ್ ಮಾಡ್ತಾರಾ? ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಮಲ್ಲಿ ಪ್ರೀತಿ ಇಟ್ಟಿರೋರು ಅಷ್ಟೇ ಬಂದು ನಿಮಗೆ ಹೇಳೋದು ಸಾಧ್ಯ. ದೊಡ್ಡ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಹೇಳ್ತೀನಿ ಕೇಳಿ. ಹಿರಿಯರಿಗೆ ನೋವು ಸಿಗೋದು ಇರುತ್ತಲ್ಲ, ಅದು ಒಳ್ಳೇದಲ್ಲ. ಅವ್ರ ಆಶೀರ್ವಾದ ಯಾವತ್ತೂ ನಿಮ್ಗೆ ಅನುಕೂಲ ಆಗುತ್ತೆ. ಜೀವನದ ಎಷ್ಟೋ ಹಂತದಲ್ಲಿ ಅವ್ರ ಆಶೀರ್ವಾದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಅವ್ರ ಮನಸ್ಸನ್ನ ನೋಯಿಸ್ಬಾರ್ದು. ಅದು ಮಾಡ್ತೀರಾ ಪ್ಲೀಸ್. ಅವ್ರ ಜೊತೆ ಚೆನ್ನಾಗಿರಿ ದಯವಿಟ್ಟು, ಓಕೆನಾ? ಇವಾಗ 10th ಬಗ್ಗೆ ಜಾಸ್ತಿ ನಾನು ಮಾತಾಡಲ್ಲ. ಯಾಕೆ ಅಂತಂದರೆ ನೀವೆಲ್ಲರೂ 5 ಗಂಟೆಗೆ ಎದ್ದೇಳ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾ ಇದ್ದೀರಾ, ಹೋಮ್ವರ್ಕ್ಗಳು ಮಾಡ್ತಾ ಇದ್ದೀರಾ. ನೀವು ಪಾಸ್ ಆಗೋದ್ರಲ್ಲಿ ನನಗೆ ಯಾಕೋ ಡೌಟೇ ಇಲ್ಲ. ನನಗೆ ಗ್ಯಾರಂಟಿ ಇದೆ ನೀವು ಪಾಸ್ ಆಗೇ ಆಗ್ತೀರಾ. ಈಗ ಸ್ವಲ್ಪ ಹೊತ್ತು ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಇವಾಗ 60 ಎಷ್ಟಕ್ಕೆ ಬಂದಿದೆ? ಎಷ್ಟಕ್ಕೆ ಬಂದಿದೆ? ಒಂದು 60, 50 ಬಂದಿದೆ. ಸರಿ, ಗುಡ್. ನಿನಗೆ ಇಂಗ್ಲೀಷಲ್ಲಿ ಎಷ್ಟಪ್ಪ? 72 ಇಂಗ್ಲೀಷಲ್ಲಿ. ವಾವ್. ಮ್ಯಾಥ್ಸಲ್ಲಿ 48. ಮತ್ತೆ ಯಾವ ಸಬ್ಜೆಕ್ಟ್ ಹೋಗಿರೋದು ನಿಮ್ಮದು? ಜಾಸ್ತಿ ಬರಲಿ ಅಂತ ಬಂದಿದ್ದೀನಿ ಅಂದ್ರಲ್ಲ ನೀವು. ಓಕೆ, ಗುಡ್. ನಮಗೆ ಯಾವ ಸಬ್ಜೆಕ್ಟಲ್ಲಿ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ರಿಸಲ್ಟ್ಸ್. ಹೌದಾ ಅಲ್ವಾ? ಫಸ್ಟ್ ಮ್ಯಾಚ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಸೂಪರ್ ಕ್ರಿಕೆಟ್ ಪ್ಲೇಯರ್ ಅಂತ ಹೆಂಗ್ ಗೊತ್ತಾಯ್ತು? ಅವ್ನ ಮಾರ್ಕ್ಸ್ ಅಂದ್ರೆ ಏನು? ಸ್ಕೋರ್. ಮೊನ್ನೆ ಯಾರೋ ಹೊಡೆದಲ್ಲಪ್ಪ ಏನ್ ಬಾಯ್ ತಿಂತಾನೆ ಇದೆ ಹೆಸರುಗಳೆಲ್ಲ. ಅದಕ್ಕೆ ಹೇಳಿದ್ದು, ಯಾವ್ದಾದ್ರು ಆಸಕ್ತಿ ಇರುತ್ತೋ ಅದ್ರ ಮೇಲೆ ನಾಲೆಜ್ ಚೆನ್ನಾಗಿರುತ್ತೆ. ಕರೆಕ್ಟಾ? ಟಪ್ ಅಂತ ಬಂತು, ಕೇಳಿದ ತಕ್ಷಣ ವೈಭವ್. ಇರ್ಲಿ. ಸೊ ವೈಭವ್ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಂತ ಹೇಗೆ ಗೊತ್ತಾಯ್ತು? ಅವ್ನ ಸ್ಕೋರ್ ಮೇಲೆ. ಅದೇ ತರ ನಿಮಗೆ ಆಸಕ್ತಿ ಇರೋ ಸಬ್ಜೆಕ್ಟ್ ಅಲ್ಲಿ ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಸ್ಪೋರ್ಟ್ಸು,